ಎ ಮತ್ತು ಬಿ ಒಂದು ಕೆಲಸವನ್ನು 9 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಬಿ ಮತ್ತು ಸಿ ಒಟ್ಟಿಗೆ ಅದೇ ಕೆಲಸನ 18 ದಿನದ ಪೂರ್ಣಗೊಳಿಸಬಹುದು. ಎ ಬಿ ಮತ್ತು ಸಿ 3 ಜನ ಸೇರಿ ಅದೇ ಕೆಲಸನ 8 ದಿನದ ಪೂರ್ಣಗೊಳಿಸ್ತಾರೆ. ಎ ಮತ್ತು ಸಿ ಒಟ್ಟಿಗೆ ಸೇರಿ ಆ ಕೆಲಸನ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ, ಎ ಮತ್ತು ಬಿ ಸೇರಿ ಎಷ್ಟು ದಿನದಾಗ ಮಾಡ್ತಾರೆ ಇಲ್ಲಿ 9 ದಿನ. ಬಿ ಮತ್ತು ಸಿ ಸೇರಿ ಎಷ್ಟು ದಿನ ತೊಗೊಂಡ್ರೆ 18 ದಿನ. 3 ಜನ ಸೇರಿ ಎಷ್ಟು ದಿನ ತೊಗೊಂಡ್ರೆ ಎ ಬಿ ಸಿ 8 ದಿನ. LCM ಎಷ್ಟಾಗತ್ತೆ 72 ಆಗತ್ತೆ. 9 8 18 4 8 9 ಆಗುತ್ತೆ. ನೋಡಿ ಇಲ್ಲಿ ಎ ಪ್ಲಸ್ ಬಿ ಎಫಿಷಿಯನ್ಸಿ ಎಷ್ಟೈತಿ 9 ಐತಿ. ಇಲ್ಲಿ 3 ಜನ ಸೇರಿ 9 ಆಗೈತಿ. ಅಂದ್ರೆ ಸಿ ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ 1 ಆಗುತ್ತೆ. ಆಮೇಲೆ ನೋಡ್ರಿ ಇಲ್ಲಿ ಬಿ ಪ್ಲಸ್ ಸಿ ಸೇರಿ 4 ಬಂದೈತಿ. ಹಂಗಾದ್ರೆ ಎ ಎಫಿಷಿಯನ್ಸಿ ಎಷ್ಟಾಗುತ್ತೆ 9 ರ 4 ಹೋದ್ರೆ 5 ಆಕತಿ. ಎಷ್ಟು ಹತ್ತಿದೆ 5 1 6. 3 ಜನ ಸೇರಿ 9 ಐತಿ. ಹಂಗಾರ ಈ ಬಿ ಎಷ್ಟಾಗತ್ತೆ ಇಲ್ಲಿ 3 ಆಗತ್ತೆ. ಹಂಗಾರ 3 ಜನ ಯಾರು ಸೇರಿ ಎ ಮತ್ತು ಸಿ ಸೇರಿ ಅಂದ್ರೆ ಎ ಪ್ಲಸ್ ಸಿ ಸೇರಿ ಎಷ್ಟು ಅದ ಕೆಲಸನ 72 ವರ್ಕ್ನ ಇಬ್ಬರದು ಸೇರಿ ಎಷ್ಟಾಗುತ್ತೆ ಎಫಿಷಿಯನ್ಸಿ 5 + 1 6 ಆಗುತ್ತೆ. 6 1 6 12 ದಿನದಾಗ ಆ ಕೆಲಸನ ಮುಗಿಸ್ತಾರೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಪಿ ಕ್ಯೂ ಮತ್ತು ಆರ್ ಒಬ್ಬೊಬ್ಬರಾಗಿ ಕೆಲಸ ಮಾಡಿದ್ರೆ ಕ್ರಮವಾಗಿ 36 ದಿನ ಮತ್ತು 48 ದಿನ ಮತ್ತು 144 ದಿನ ಒಂದೇ ಕೆಲಸವನ್ನು ಪೂರ್ಣಗೊಳಿಸಬಹುದು. ಪಿ ಕ್ಯೂ ಮತ್ತು ಆರ್ 3 ಒಟ್ಟಿಗೆ ಕೆಲಸನ ಆರಂಭಿಸ್ತಾರೆ. ಕೆಲಸ ಪೂರ್ಣಗೊಳ್ಳಲು 12 ದಿನಗಳು ಬಾಕಿ ಇರುವಾಗ ಪಿ ಕೆಲಸ ಬಿಡ್ತಾನೆ, ಮತ್ತು ಕೆಲಸ ಪೂರ್ಣಗೊಳ್ಳಲು 8 ದಿನಗಳು ಬಾಕಿ ಇರುವಾಗ ಕ್ಯೂ ಮತ್ತು ಕೆಲಸ ಬಿಡ್ತಾನೆ. ಆರ್ ಕೆಲಸದ ಆರಂಭದಿಂದ ಕೊನೆಯವರೆಗೆ ಕೆಲಸ ಮಾಡ್ತಾನೆ. ಕೆಲಸವನ್ನು ಪೂರ್ಣಗೊಳಿಸಲು ಒಟ್ಟು ಎಷ್ಟು ದಿನಗಳು ಬೇಕಾಯ್ತು ಅಂತ ಕೇಳಿರಿ ಇಲ್ಲಿ. ನೋಡ್ರಿ, ಪಿ ಎಷ್ಟು ದಿವಸ ತಗೊಂತಾನೆ ಇಲ್ಲಿ ಪಿ 36 ದಿವಸ, ಕ್ಯೂ ಎಷ್ಟು ದಿವಸ 48 ದಿವಸ, ಆರ್ ಎಷ್ಟು ದಿವಸ 144 ದಿವಸ ಆಗುತ್ತೆ. LCM ಎಷ್ಟಾಗುತ್ತೆ 144 ಆಗುತ್ತೆ. 36 4 48 3 144 ಒಂದ್ಲೇ ಆಗುತ್ತೆ. ನೋಡ್ರಿ, ಪಿ 12 ದಿನದ ಕೆಲಸ ಅಂದ್ರೆ ಎಷ್ಟಾಗುತ್ತೆ ಟೋಟಲ್ ಇಲ್ಲಿ 12 × 1 ಎಫಿಷಿಯನ್ಸಿ 4 ಅಂದ್ರೆ 48 ಕೆಲಸ ಉಳಿತೈತಿ. ಆಮೇಲೆ ಕ್ಯೂ ಎಷ್ಟು ದಿನ ಬಿಟ್ಟು 8 ದಿನ ಮೊದಲು ಬಿಡ್ತಾನೆ ಅಂದ್ರೆ 8 ದಿನದ ಕೆಲಸ ಆಗುತ್ತೆ. ಎಷ್ಟಾಗುತ್ತೆ 8 × 3 ಮಾಡಿದ್ರೆ 24 ಆಗುತ್ತೆ. ಅಂದ್ರೆ ಈ ಟೋಟಲ್ ಕೆಲಸ ಎಷ್ಟು ಉಳಿತೈತಿ ಇಲ್ಲಿ ನೋಡ್ರಿ. ಈ ಇಬ್ಬರದು ಟೋಟಲ್ ಕೆಲಸನ ಈ ಟೋಟಲ್ ವರ್ಕಿಗೆ ಕೂಡ್ಸೋಣ. ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ 144 + 24 + 48 ಮಾಡಿದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ 216 ಆಗುತ್ತೆ. ಹಂಗಾದ್ರೆ ಇಲ್ಲಿ ಯಾರು ಆರು ಒಟ್ಟು ಎಷ್ಟು ದಿನ ಟೈಮ್ ತಗೊಂತಾರ ಅಂತ ಕೇಳಿರಿ. ಟೈಮ್ ತೆಗೆದುಕೊಳ್ಳೋ ಟೈಮ್ ಎಷ್ಟಾಗುತ್ತೆ 216 / ಇಲ್ಲಿ ಟೋಟಲ್ 3 ಜನ ಸೇರಿ ಎಫಿಷಿಯನ್ಸಿ ಎಷ್ಟಾಗುತ್ತೆ 4 3 7 1 8 ಆಗುತ್ತೆ. 216 / 8 ಮಾಡಿದ್ರೆ ಎಷ್ಟು 27 ದಿನ ಟೋಟಲ್ ದಿವಸ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು, ಆದರೆ ಬಿ ಅದೇ ಕೆಲಸನ 7 ದಿನದಿಂದ ಪೂರ್ಣಗೊಳಿಸಬಹುದು. ಅವರು ಏನಿಂದ ಆರಂಭಿಸಿ ಪರ್ಯಾಯವಾಗಿ ಕೆಲಸ ಮಾಡಿದ್ರೆ ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕೇಳಿರಿ. ನೋಡ್ರಿ, ಎ ಎಷ್ಟು ದಿವಸ ಅಂತಾನೆ 8 ದಿವಸ, ಬಿ ಎಷ್ಟು ದಿವಸ ಅಂತಾನೆ 7 ದಿವಸ. LCM ಎಷ್ಟಾಗುತ್ತೆ 56 8 7 8 ಆಗುತ್ತೆ. ನೋಡ್ರಿ, ಮೊದಲಕ್ಕೆ ಎ ಕೆಲಸ ಪ್ರಾರಂಭಿಸ್ತಾನೆ, 2ನೇ ದಿವಸ ಬಿ ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟು ದಿವಸ ಆತಿಲ್ಲ 2 ದಿವಸ ಆಯ್ತು. ಟೋಟಲ್ ವರ್ಕ್ ಎಷ್ಟಾಗುತ್ತೆ 7 + 8 2 ದಿವಸಕ್ಕೆ 15 ವರ್ಕ್ ಏನಾಗುತ್ತೆ 2 ದಿವಸ ಆಗುತ್ತೆ. ಟೋಟಲ್ ಎಷ್ಟೈತಿ ನಮ್ಗೆ 56 ವರ್ಕ್ ಐತಿ. ಇದಕ್ಕೆ ಇಂಟು 3 ಮಾಡಿದ್ನಿ ಅಂದ್ರೆ ಎಷ್ಟಾಗುತ್ತೆ 45 ವರ್ಕ್. ಇಂಟು 3 ಮಾಡಿದ್ರೆ ಎಷ್ಟು 6 ದಿನ ಆಗುತ್ತೆ. ಈ 45 ವರ್ಕ್ಗೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ +7 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 45 + 7 ಮಾಡಿದ್ರೆ 52 ವರ್ಕ್ ಆಗುತ್ತೆ. ಎಷ್ಟು ದಿನ ಆಗುತ್ತೆ 6 + 1 ದಿವಸ ಮಾಡಿದ್ರೆ 7 ದಿನ ಆಯ್ತು. ನೋಡ್ರಿ, 52 ಆಯ್ತು. ನಮ್ಗೆ ಟೋಟಲ್ ಇರೋ ವರ್ಕ್ 56 ಆಯ್ತು. ಇನ್ನು 4 ಕೆಲಸನ ಯಾರು ಮಾಡ್ತಾರೆ ಬಿ ಮಾಡ್ತಾನೆ. ಅಂದ್ರೆ 7 ದಿನ ಕಂಪ್ಲೀಟ್ ಆಗಿ ಇನ್ನು ಉಳಿದಿದ್ದ ಕೆಲಸ 4 / 1 ಎಫಿಷಿಯನ್ಸಿ 8 ಐತೆ. ಅಂದ್ರೆ 7 ಪೂರ್ಣ 1/2 ಅಂದ್ರೆ 7.5 ದಿನ ಒಳಗೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಮತ್ತು ಕ್ಯೂ ಒಟ್ಟಿಗೆ ಒಂದು ಕೆಲಸವನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಕ್ಯೂ ಮತ್ತು ಆರ್ ಒಟ್ಟಿಗೆ ಅದೇ ಕೆಲಸನ 24 ದಿನದಲ್ಲಿ ಪೂರ್ಣಗೊಳಿಸಬಹುದು. ಆರ್ ಹಾಗೂ ಪಿ ಒಟ್ಟಿಗೆ 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವ್ರು 3 ಒಟ್ಟಿಗೆ ಕೆಲಸ ಆರಂಭಿಸ್ತಾರೆ, ಆದ್ರೆ 10 ದಿನಗಳ ನಂತರ ಕ್ಯೂ ಮತ್ತು ಆರ್ ಕೆಲಸವನ್ನು ಬಿಡ್ತಾರೆ. ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಪಿಗೆ ಇನ್ನೂ ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ಕೇಳಿರ್ಲಿ. ನೋಡ್ರಿ, ಪಿ ಮತ್ತು ಕ್ಯೂ ಎಷ್ಟು ಟೈಮ್ ತೊಗೊಂತಾರೆ ಇಲ್ಲಿ 30, ಕ್ಯೂ ಮತ್ತು ಆರ್ ತೊಗೊಳುತ್ತೆ ಟೈಮ್ 24, ಆರ್ ಮತ್ತು ಪಿ ತೆಗೆದುಕೊಳ್ಳೋ ಟೈಮ್ 20 ಆಗುತ್ತೆ. LCM ಎಷ್ಟಾಗುತ್ತೆ 240, 38 24 10 20 12 ಆಗುತ್ತೆ. ನೋಡ್ರಿ, ಇಲ್ಲಿ 2 ಪಿ 2 ಕ್ಯೂ 2 ಆರ್ ಅಂದ್ರೆ 2 × P + Q + R ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ 30 ಆಗುತ್ತೆ. ಅಂದ್ರೆ 3 ಜನದ ಎಫಿಷಿಯನ್ಸಿ ಎಷ್ಟಾಗುತ್ತೆ P + Q + R 30 / 2 ಮಾಡಿದ್ರೆ 15 ವರ್ಕ್ ಆಗುತ್ತೆ 15 ಆಗುತ್ತೆ. ನೋಡ್ರಿ, P + Q ಎಫಿಷಿಯನ್ಸಿ ಎಷ್ಟೈತಿ ಇಲ್ಲಿ P + Q
8 ಐತಿ. ಇಲ್ಲಿ 3 ಜನ 6 ಐತಿ, 15 ಐತಿ. ಹಂಗಾದ್ರೆ R ಎಫಿಷಿಯನ್ಸಿ ಎಷ್ಟಾಗುತ್ತೆ? 15 ಮೈನಸ್ 8 ಮಾಡಿದ್ರೆ 7 ಆಗುತ್ತೆ. ಇಲ್ಲಿ Q ಪ್ಲಸ್ R 10 ಐತಿ. ಅಂದ್ರೆ ಇದ್ರಾಗ ಏನು P ಇದು ಎಷ್ಟಾಗುತ್ತೆ? 5 ಆಗುತ್ತೆ. ಇದು ಎಷ್ಟಾಯ್ತು? 7 5 12 ಆಯ್ತು. 3 ಜನ ಸೇರಿ 15 ಐತಿ. ಹಂಗಾದ್ರೆ Q ಉಳಿದಿದ್ದ ಎಫಿಷಿಯನ್ಸಿ ಎಷ್ಟಾಗುತ್ತೆ? 3 ಆಗುತ್ತೆ. ನೋಡ್ರಿ 3 ಜನ ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ? ಅವರು 10 ದಿನ ಮಾಡ್ತಾರೆ. 10 ದಿನದ ಕೆಲಸ ಎಷ್ಟಾಗುತ್ತೆ? 3 ಜನ ಸೇರಿ 10 × 15 ಮಾಡಿದ್ರೆ 150 ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಉಳಿದ ವರ್ಕ್ ಎಷ್ಟಾಗುತ್ತೆ? ಇಲ್ಲಿ 240 ಮೈನಸ್ 150 ಮಾಡಿದ್ರೆ ಉಳಿದ ವರ್ಕ್ 90 ಆಗುತ್ತೆ. ಈ ವರ್ಕ್ನ ಯಾರು ಮಾಡ್ತಾರೆ? P ಮಾಡ್ತಾನೆ. P ಎಫಿಷಿಯನ್ಸಿ ಎಷ್ಟೈತಿ? 5 ಐತಿ. 90/5 ಮಾಡೋಣ ಅಂದ್ರೆ ಎಷ್ಟಾಗುತ್ತೆ? 18 ದಿನ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸತಿ ನಿಲಯದ ಅಡುಗೆ ಮನೆಗೆ ಒಂದು ವಾರಕ್ಕೆ 217 ಮೊಟ್ಟೆಗಳು ಬೇಕಾಗ್ತವೆ. ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಿಗೆ ಒಟ್ಟು ಎಷ್ಟು ಮೊಟ್ಟೆಗಳು ಬೇಕಾಗುತ್ತೆ ಅಂತ ಕೇಳಿರಲಿ. ನೋಡ್ರಿ, ವಾರಕ್ಕೆ ಅಂದ್ರೆ ಎಷ್ಟು ದಿನ ಇರ್ತವೆ? 7 ದಿನ. 7 ದಿನಕ್ಕೆ ಎಷ್ಟು ಬೇಕಾಗೈತಿ? 217 ಮೊಟ್ಟೆಗಳು ಬೇಕಾಗ್ಯಾವ. ಜುಲೈದಾಗ ಎಷ್ಟು ದಿವಸ ಇರ್ತವೆ? 31. ಆಗಸ್ಟ್ನಾಗ 30, ಸೆಪ್ಟೆಂಬರ್ನಾಗ 30. ಟೋಟಲ್ ಎಷ್ಟು ದಿವಸ ಆತಿಲ್ಲಿ? 92 ದಿವಸ ಆಯ್ತು. 92 ದಿವಸಕ್ಕೆ ಎಷ್ಟು ಮೊಟ್ಟೆಗಳು ಬೇಕಂತ ಕೇಳಿರಲಿ. ಅಂದ್ರೆ 92/7 ಇಂಟು 217 ಆಗುತ್ತೆ. 7 1 7 3 7 1 92 ಇಂಟು 31 ಮಾಡಿದ್ರೆ ಎಷ್ಟಾಗುತ್ತೆ? 2852 ಮೊಟ್ಟೆಗಳು ಬೇಕಾಗ್ತವೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಪುರುಷರು ಅಥವಾ 6 ಹುಡುಗರು ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಹಾಗಾದರೆ 6 ಪುರುಷರು ಮತ್ತು 11 ಹುಡುಗರು ಸೇರಿ ಅದೇ ಕೆಲಸನ ಎಷ್ಟು ದಿನದ ಪೂರ್ಣಗೊಳಿಸ್ತಾರಂತ ಕೇಳಿರಲಿ. ನೋಡ್ರಿ, 4 ಮೆನ್ ಈಜು ಕೊಟ್ಟು ಆಗುತ್ತೆ. 6 ಅಥವಾ ಅಂತ ಬಂತಂದ್ರೆ ಈಜು ಕೊಟ್ಟು ಹಾಕೋಬೇಕು. ಈಜು ಕೊಟ್ಟು 6 ಬಾಯ್ಸ್ ಆಗುತ್ತೆ. M/B ಇದೇನಾಗುತ್ತೆ? ಎಫಿಷಿಯನ್ಸಿ 2 2 2 3 ಅಂದ್ರೆ 3/2 ಏನಾಗುತ್ತೆ? ಇವ್ರದ್ದು ಎಫಿಷಿಯನ್ಸಿ ಆಗುತ್ತೆ. ಟೋಟಲ್ ವರ್ಕ್ ಏನಾಗುತ್ತೆ? ಇಲ್ಲಿ ಮೆನ್ನದ್ದು 3 ಐತಿ. ಎಷ್ಟು ಜನ ಅದಾರ? 4 ಜನ ಅದಾರ. ಟೈಮ್ ಎಷ್ಟು ಕೊಟ್ಟಾರ? 20 ದಿನ ಕೊಟ್ಟಾರ. ಟೋಟಲ್ ವರ್ಕ್ ಎಷ್ಟಾಗತ್ತೆ? ಇದು 4 3 12 12 24 ಅಂದ್ರೆ 240 ಟೋಟಲ್ ವರ್ಕ್ ಆಯ್ತು. ಇಲ್ಲಿ ಏನಾಯ್ತು? 6 ಮೆನ್ ಸೇರಿ ಮತ್ತು 11 ಬಾಯ್ ಸೇರಿ ಈ ವರ್ಕ್ನ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದ್ರೆ ಅಂದ್ರೆ 240 6 ಮೆನ್ ಅಂದು ಒಬ್ಬಂದು 3 ಎಫಿಷಿಯನ್ಸಿ ಐತೆ. ಅಂದ್ರೆ 6 3 18 ಆಯ್ತು. ಒಬ್ಬ ಹುಡುಗಂದು ಎಷ್ಟೈತಿ? 2 ಐತೆ. 11 2 22 ಆಯ್ತು. ಅಂದ್ರೆ 240 ಎಷ್ಟಾಗತ್ತೆ? ಇದು 40 ಆಗುತ್ತೆ. 0 0 ಕ್ಯಾನ್ಸಲ್. 6 ದಿನದೊಳಗೆ ಈ ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ರಮೇಶ ಪರುಲ್ 4/5 ಸಮಯದಲ್ಲಿ ಮಾಡುವ ಕೆಲಸ ಅರ್ಧದಷ್ಟು ಕೆಲಸವನ್ನು ಮಾಡ್ತಾನೆ. ರಮೇಶ್ ಮತ್ತು ಪರುಲ್ ಇಬ್ಬರು ಸೇರಿ ಒಂದು ಕೆಲಸವನ್ನು 24 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಪರುಲ್ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ತಾಳೆ ಅಂತ ಕೇಳಿರಿ. ನೋಡ್ರಿ, ರಮೇಶ್ ಏನ್ ಮಾಡ್ತಾನೆ? ಅರ್ಧ ಕೆಲಸ ಮಾಡ್ತಾನೆ. ಅರ್ಧ ಕೆಲಸ 1/2 ಈಜು ಕೊಟ್ಟು ಪರುಲ್ ಮಾಡೋ ಕೆಲಸ ಎಷ್ಟಾಗುತ್ತೆ? 4/5 ಭಾಗ ಐತೆ ಅಂತ ಕೇಳಿರಿ. ಅಂದ್ರೆ R/P ಎಷ್ಟಾಗತ್ತೆ? ಇಲ್ಲಿ 8/5 ಇದೇನಾಯ್ತು? ಟೈಮ್ ರೇಷಿಯೋ ಬಂತು. ಅಂದ್ರೆ ಇಲ್ಲಿ ರಮೇಶ್ ಮತ್ತು ಪರುಲ್ ಟೈಮ್ ರೇಷಿಯೋ ಎಷ್ಟಾಯ್ತು? 8/5 ಆಯ್ತು. ಎಫಿಷಿಯನ್ಸಿ ರೇಷಿಯೋ ಏನಿರ್ತೈತೆ ಅಂದ್ರೆ ಇದು ರಿವರ್ಸ್ ಇರ್ತೈತೆ. ಅಂದ್ರೆ 5/8 ಆಗುತ್ತೆ. ಇಲ್ಲಿ ಟೋಟಲ್ ಇಬ್ಬರದ್ದು ಎಫಿಷಿಯನ್ಸಿ ಎಷ್ಟಾಗುತ್ತೆ? 13 ಆಗುತ್ತೆ. ಅವ್ರು ಟೋಟಲ್ ತೆಗೆದುಕೊಂಡ ಟೈಮ್ ಎಷ್ಟೈತಿ? 24 ಐತಿ. ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗತ್ತೆ? ಇಲ್ಲಿ 312 ಏನಾಯ್ತು? ಇದು ಟೋಟಲ್ ವರ್ಕ್ ಆಯ್ತು. ಈ ಟೋಟಲ್ ವರ್ಕ್ನ ಯಾರು ಮಾಡ್ಬೇಕು? ಪರುಲ್ ಒಬ್ರು. ಅಂದ್ರೆ ಅವ್ರ ಎಫಿಷಿಯನ್ಸಿ ಎಷ್ಟೈತಿ? 8 ಐತಿ. 312/8 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ? ಇಲ್ಲಿ 39 ದಿವಸ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಕತಿ. ಎ ಮತ್ತು ಬಿ 30,000 ಮೌಲ್ಯದ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಳುತ್ತಾರೆ. ಎ ಒಬ್ಬನೇ ಆ ಕೆಲಸವನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಮೊದಲ 5 ದಿನಗಳು ಒಟ್ಟಿಗೆ ಕೆಲಸ ಮಾಡ್ತಾರೆ. ಮುಂದಿನ 5 ದಿನಗಳು ಬಿ ಒಬ್ಬನೇ ಕೆಲಸ ಮಾಡ್ತಾನೆ. ಅದರ ನಂತರ ಎ ಬಿ ಯ ಸ್ಥಾನವನ್ನು ಪಡೆದು ಉಳಿದ ಕೆಲಸವನ್ನು 5 ದಿನದಿಂದ ಪೂರ್ಣಗೊಳಿಸ್ತಾರೆ. ಗಳಿಕೆಯಲ್ಲಿ ಎಗೆ ಸಿಗುವ ಪಾಲು ಎಷ್ಟು ಅಂತ ಕೇಳಿ. ನೋಡ್ರಿ, ಟೋಟಲ್ ವರ್ಕ್ ಏನಾಗುತ್ತೆ? 25 ದಿನ ಒಬ್ಬನೇ ಎ ಮಾಡ್ತಾನೆ. ಅಂದ್ರೆ 25 ಇಂಟು ಎ ಎಫಿಷಿಯನ್ಸಿ ಆಗುತ್ತೆ ಈಸ್ ಈಕ್ವಲ್ ಟು. ಆಮೇಲೆ ನೋಡ್ರಿ, ಎ ಮತ್ತು ಬಿ ಸೇರಿ ಎಷ್ಟು ದಿನ ಇಬ್ರು ಸೇರಿ ಕೆಲಸ ಮಾಡ್ತಾರೆ? 5 ದಿನ ಮಾಡ್ತಾರೆ. ಆಮೇಲೆ ಬಿ ಒಬ್ಬನ ಮಾಡ್ತಾನೆ. ಅಂದ್ರೆ 5 ಬಿ ಆಗುತ್ತೆ. ಆಮೇಲೆ 5 ದಿನ ಎ ಒಬ್ಬನ ಕೆಲಸ ಮಾಡ್ತಾನೆ ಅಂದಾಗ ಇದೇನಾಗುತ್ತೆ? ಟೋಟಲ್ ವರ್ಕ್. ಇದು ಟೋಟಲ್ ವರ್ಕ್ ಆಗುತ್ತೆ ಈಸ್ ಈಕ್ವಲ್ ಟು ಇದು ಟೋಟಲ್ ವರ್ಕ್ ಆಗುತ್ತೆ. ಅಂದಾಗ 25 ಎ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 5 ಎ ಪ್ಲಸ್ 5 ಬಿ ಪ್ಲಸ್ 5 ಬಿ ಪ್ಲಸ್ 5 ಎ ಆಯ್ತು. ಟೋಟಲ್ ಎಷ್ಟಾಯ್ತು? ಇಲ್ಲಿ 10 ಎ ಆಯ್ತು. 10 ಎ ಈ ಸೈಡ್ ಮೈನಸ್ ಆದ್ರೆ ಎಷ್ಟಾಗುತ್ತೆ? 15 ಎ ಈಸ್ ಈಕ್ವಲ್ ಟು 10 ಬಿ ಆಗುತ್ತೆ. A/B ಎಫಿಷಿಯನ್ಸಿ ಎಷ್ಟಾಗುತ್ತೆ? ಇಲ್ಲಿ 2/3 ಆಗುತ್ತೆ. ಇಲ್ಲಿ ನಮ್ಗೆ ಎ ಪಾಲ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಎ ಪಾಲ್ ಈಜು ಕೊಟ್ಟು ಎಫಿಷಿಯನ್ಸಿ ಎಷ್ಟು ಬಂದೈತಿ? 2 ಬಂದೈತಿ. ಟೋಟಲ್ ಎಷ್ಟೈತಿ? 2 + 3 5 ಆಕತಿ. ಇಂಟು 36,000 ಐತಿ. ಅಂದ್ರೆ 5 1 5 7,200 ಆಗುತ್ತೆ. ಅಂದ್ರೆ ಎ ಪಾಲ್ ಎಷ್ಟಾಗುತ್ತೆ? 14,400 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಚೇರಿಯಲ್ಲಿ 75 ನೌಕರು ಒಂದು ಯೋಜನೆಯನ್ನು 60 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಕೆಲವು ದಿನಗಳ ನಂತರ 15 ನೌಕರು ಕೆಲಸವನ್ನು ಬಿಡ್ತಾರೆ ಮತ್ತು ಯೋಜನೆ 65 ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ. 15 ನೌಕರರು ಎಷ್ಟು ದಿನಗಳ ನಂತರ ಕೆಲಸವನ್ನು ಬಿಡ್ತಾರೆ ಅಂತ ಕೇಳಿರಲಿ. ನೋಡ್ರಿ, ಇಲ್ಲಿ ಏನಾಗುತ್ತೆ? ಟೋಟಲ್ ವರ್ಕ್ ನೋಡ್ರಿ, 75
ನೌಕರರು ಎಷ್ಟು ದಿನ ಮಾಡ್ತಾರೆ 60 ದಿನದಾಗ ಅಂದ್ರೆ ಇದು ಟೋಟಲ್ ವರ್ಕ್ ಆಯ್ತು ಈಸ್ ಈಕ್ವಲ್ ಟು ನೋಡ್ರಿ 15 ನೌಕರು ಮಾಡೋ ಕೆಲಸ ಏನಾಗುತ್ತೆ 15 ಇಂಟು ಅವ್ರು ತೆಗೆದುಕೊಳ್ಳೋ ಟೈಮ್ ಅಂತ ತೊಗೊಂತೀನಿ ಇಲ್ಲಿ ಎಕ್ಸ್ ಅಂತ ತೊಗೊಂತೀನಿ ಪ್ಲಸ್ ಟೋಟಲ್ ವರ್ಕ್ ಕಂಪ್ಲೀಟ್ ಆಗೋದು ಏನಾಗುತ್ತೆ 65 ದಿನದಾಗ 15 ಜನ ಹೋದ್ರು ಉಳಿದಿದ್ದು ಎಷ್ಟು ಜನ ಉಳಿದಿದ್ದಾರೆ ಇಲ್ಲಿ 60ರಾಗ ಅಂದ್ರೆ 75ರಾಗ 15 ಜನ ಹೋದ್ರು ಉಳಿದಿದ್ದಷ್ಟು 60 ಜನ ಉಳಿತಾರೆ ಅಂದ್ರೆ ಇಂಟು 60 ಆಯ್ತು ಇದೆಷ್ಟಾಗುತ್ತೆ 4500 ಈಸ್ ಈಕ್ವಲ್ ಟು 15 ಎಕ್ಸ್ ಪ್ಲಸ್ 65 ಇಂಟು 60 ಮಾಡಿದ್ರೆ ಎಷ್ಟಾಗುತ್ತೆ 3900 ಆಗುತ್ತೆ 15 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 600 ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 40 ಆಗುತ್ತೆ ಅಂದ್ರೆ 40 ದಿನಗಳ ನಂತರ ಅವರು 15 ಜನ ನೌಕರು ಏನಾಗುತ್ತೆ ಕೆಲಸವನ್ನ ಬಿಟ್ಟು ಹೋಗಿರ್ತಾರೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಜಯ್ ಮತ್ತು ರೋಹನ್ ಕ್ರಮವಾಗಿ ಒಂದು ಕೆಲಸವನ್ನು 8 ದಿನ ಮತ್ತು 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸಂಜಯ್ನಿಂದ ಆರಂಭಿಸಿ ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕೇಳಿ ನೋಡ್ರಿ. ಸಂಜಯಿಂದ ಎಷ್ಟು ಐತಿ ಇಲ್ಲಿ 8 ಐತಿ. ಆಮೇಲೆ ರೋಹನ್ ಅಂದ ಎಷ್ಟು ಟೈಮ್ ಐತಿ 12 ಐತಿ. ಟೋಟಲ್ ವರ್ಕ್ ಎಷ್ಟಾಗುತ್ತೆ 24 ಆಗುತ್ತೆ. 8 3 12 2 ಆಗುತ್ತೆ. ಮೊದಲು ಸಂಜಯ್ ವರ್ಕ್ ಮಾಡಿದ್ರೆ ಆಮೇಲೆ ರೋಹನ್ ವರ್ಕ್ ಮಾಡ್ತಾನೆ ಅಂದ್ರೆ ಇಲ್ಲಿ ಎಷ್ಟು ದಿನ ಆಯ್ತು 2 ದಿನ ಆಯ್ತು. ಅಂದ್ರೆ 3 + 2 ಆದ್ರೆ ಎಷ್ಟಾಗುತ್ತೆ 5 ವರ್ಕ್ ಎಷ್ಟು ದಿನದಾಗ ಕಂಪ್ಲೀಟ್ ಆಯ್ತು 2 ದಿನದಾಗ ಕಂಪ್ಲೀಟ್ ಆಯ್ತು. ಇದಕ್ಕೆ ಇಂಟು 4 ಮಾಡಿದ್ನಿ ಅಂದ್ರೆ 20 ವರ್ಕ್ ಆಗುತ್ತೆ. ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 8 ದಿನ ಆಯ್ತು. ಆಮೇಲೆ ಯಾರು ಮಾಡ್ತಾರೆ ಆಮೇಲೆ ಸಂಜಯ್ ಮಾಡ್ತಾನೆ ಅಂದ್ರೆ +3 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 23 ವರ್ಕ್ ಎಷ್ಟು ದಿನಕ್ಕಾಗುತ್ತೆ 8 + 1 ಆದ್ರೆ 9 ದಿನ ಆಯ್ತು. ಆಮೇಲೆ ಉಳಿದಕ್ಕೆ ಎಷ್ಟು ಕೆಲಸ ಎಷ್ಟು ಒಂದು ಕೆಲಸ ಉಳಿದೈತಿ ಅಂದ್ರೆ 9 ವರ್ಕ್ನ ಒಂದು ಕೆಲಸನ ಯಾರು ಮಾಡ್ತಾರೆ ರೋಹನ್ ಮಾಡ್ತಾನೆ. ಅವ್ನ ಎಫಿಷಿಯನ್ಸಿ ಎಷ್ಟೈತಿ 2 ಐತಿ /2 ಅಂದ್ರೆ 9.5 ದಿನದೊಳಗ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 36 ಸಮಾನ ಕಾರ್ಯಕ್ಷಮತೆ ಕಾರ್ಮಿಕರು 25 ಒಂದೇ ರೀತಿಯ ಗೋಡೆಗಳನ್ನು 48 ದಿನಗಳಲ್ಲಿ ಬಣ್ಣ ಬಳಿಯಬಹುದು. ಅಂತ 45 ಕಾರ್ಮಿಕರು 60 ಒಂದೇ ರೀತಿಯ ಗೋಡೆಗಳನ್ನು ಎಷ್ಟು ದಿನಗಳಲ್ಲಿ ಬಣ್ಣ ಬಳಿಯಬಹುದು ಅಂತ ಕೇಳಿದ್ರೆ ಇಲ್ಲಿ ಏನಾಗುತ್ತೆ M1 × D1 / W1 ಅಂದ್ರೆ ಮೆನ್ ಡೇ ವರ್ಕ್ ಆಗುತ್ತೆ. ಅದ ಈಸ್ ಈಕ್ವಲ್ ಟು M2 × D2 / W2 ಆಗುತ್ತೆ. ಇಲ್ಲಿ ಮೊದಲಕ್ಕೆ ಎಷ್ಟು ಜನ ಅದಾರ 36 ಜನ. ಎಷ್ಟು ದಿನ ಕೆಲಸ ಮಾಡ್ತಾರೆ ಅವರು 48 ದಿನ. ವರ್ಕ್ ಎಷ್ಟೈತೆ ಅಲ್ಲಿ 25 ಗೋಡೆಗಳದಾವು. ಆಮೇಲೆ 45 ಜನ ಇಲ್ಲಿ D2 / ಟೋಟಲ್ ವರ್ಕ್ ಎಷ್ಟೈತಿ 60 ಐತಿ. ಇದೆಷ್ಟಾಗತ್ತೆ 15 3 45 15 4 60 ಆಗುತ್ತೆ. ಇದು 3 1 3 12 ಆಯ್ತು. ಈ ಕ್ರಾಸ್ ಮಲ್ಟಿಫೈ ಮಾಡೋಣ D2 = 12 × 4 × 48 / 25 ಆಕತಿ. ಟೋಟಲ್ ಎಷ್ಟಾಗುತ್ತೆ 2304 / 25 ಆಗುತ್ತೆ ಅಂದ್ರೆ 92.16 ದಿನಗಳು ಬೇಕಾಗುತ್ತೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಪುರುಷರು ಅಥವಾ 4 ಮಹಿಳೆಯರ ಒಂದು ಗೋಡೆಯನ್ನು 34 ದಿನಗಳಲ್ಲಿ ನಿರ್ಮಿಸಬಹುದು. ಹಾಗಾದರೆ 6 ಪುರುಷರು ಮತ್ತು 5 ಮಹಿಳೆಯರು ಸೇರಿ ಅದೇ ಗೋಡೆಯನ್ನು ಎಷ್ಟು ದಿನಗಳಲ್ಲಿ ನಿರ್ಮಿಸಬಹುದು ಅಂತ ಕೇಳಿ ನೋಡ್ರಿ. 2 M = ಅಥವಾ ಅಂತಂದೈತೆ ಈಕ್ವಲ್ ಹಾಕೋಬೇಕು ನಾವು 4 ವುಮೆನ್ ಆಗುತ್ತೆ. ಮೆನ್ / ವುಮೆನ್ ಎಫಿಷಿಯನ್ಸಿ ಏನಾಗುತ್ತೆ 2 / 1 ರೇಷಿಯೋದಾಗ ಬರ್ತೈತಿ. ಅಂದ್ರೆ ಟೋಟಲ್ ವರ್ಕ್ ಏನಾಗುತ್ತೆ ಇಲ್ಲಿ 2 ಮೆನ್ ಇಂದ ಐತಿ 2 × 2 ಅವ್ರ ಟೋಟಲ್ ದಿವಸ 34 ಕೊಟ್ಟಾರ ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಯ್ತು ಇಲ್ಲಿ 136 ಆಯ್ತು. ಆಮೇಲೆ 6 ಮೆನ್ 5 ವುಮೆನ್ ಸೇರಿ ಕೆಲಸನ ಎಷ್ಟು ದಿನದ ಮಾಡ್ತಾರ ಅಂತ ಕೇಳಿದ್ರೆ ಈಸ್ ಈಕ್ವಲ್ ಟು 136 ಟೋಟಲ್ ವರ್ಕ್ ಆಗುತ್ತೆ. ಇಲ್ಲಿ ಒಬ್ಬ ಮನುಷ್ಯನಿಂದ ಎಷ್ಟೈತಿ ಮೆನ್ನಿಂದ 2 ಐತಿ ಅಂದ್ರೆ 6 × 2 ಪ್ಲಸ್ ವುಮೆನ್ ಇಂದ ಎಷ್ಟೈತಿ ಎಫಿಷಿಯನ್ಸಿ 1 ಐತಿ 1 × 5 ಆಗುತ್ತೆ. ಅಂದ್ರೆ 136 / 12 + 5 ಆಗುತ್ತೆ. 136 / 17 ಆದ್ರೆ ಎಷ್ಟು ದಿನ ತಗೊಂತಾರ 8 ದಿನ ತಗೊಂತಾರ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.